ಕಲಬುರಗಿ ಜಿಲ್ಲೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರ ಆಯ್ಕೆಯಲ್ಲಿ ಕುರುಬಗೊಂಡ ಸಮಾಜವನ್ನು ಕಡೆಗಣಿಸಿದ್ದು ಖಂಡನೀಯವಾಗಿದೆ ಎಂದು ಕಲಬುರಗಿ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಗುರುನಾಥ ಪೂಜಾರಿ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಜನತಾ ಪಕ್ಷದಲ್ಲಿ ಈ ಹಿಂದೆ ರಾಜ್ಯದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ ವಿಧಾನಸಭೆಗೆ ನಿರಾಕರಿಸಿದ್ದು ಹಾಗೂ ರಘುನಾಥರಾವ್ ಮಲ್ಕಾಪುರ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ತೆಗೆದು ಹಾಕಿರುವುದರ ಪರಿಣಾಮವಾಗಿ ಬಿಜೆಪಿ ಪಕ್ಷಕ್ಕೆ ರಾಜ್ಯದಲ್ಲಿ ಹೀನಾಯ ಸೋಲಾಗಿದೆ. ಆದ್ರೂ ಸಹ ಆ ಪಕ್ಷಕ್ಕೆ ಬುದ್ಧಿ ಬಂದಿಲ್ಲ. ಏಕೆಂದ್ರೆ ಕಲಬುರಗಿಯಲ್ಲಿ ಸುಮಾರು 3 ಲಕ್ಷ ಗೊಂಡ ಕುರುಬ ಸಮಾಜದ ಬಾಂಧವರಿದ್ದಾರೆ. ಎಲ್ಲಾ ತಾಲೂಕಿನಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಆದ್ರೂ ಸಹ ಈ ಹಿಂದೆ ವಿಧಾನಸಭೆಯಲ್ಲಿ 1 ಟಿಕೆಟ್ ಕೊಟ್ಟಿಲ್ಲ. ಈಗ ಕಾರ್ಯಕರ್ತರಾಗಿ ದುಡಿದವರಿಗೆ 8 ಕ್ಷೇತ್ರಗಳ ತಾಲೂಕಾ ಮಂಡಳ ಅಧ್ಯಕ್ಷರಲ್ಲಿ ಯಾರೊಬ್ಬರನ್ನು ಗಣನೆಗೆ ತೆಗೆದುಕೊಳ್ಳದೆ ಇರುವುದು ಸಂಘ ಖಂಡಿಸುತ್ತದೆ. ಆದ್ದರಿಂದ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ನೀಡಿದರು. ವ್ಯವಸ್ಥಿತವಾಗಿ ತುಳ್ಕೊಂಡು ವ್ಯವಸ್ಥಿತವಾಗಿ ಮನೆಗೆ ಕಳಿಸುವಂಥ ವ್ಯವಸ್ಥೆ BJP ಪಕ್ಷದಲ್ಲಿ ನಡೆದಿದೆ ಅಂತಕ್ಕಂಥದ್ದು ಈ ಮೊದಲು ಒಂದು ಸಾರಿ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೇನೆ. ಅದರ ಉದಾಹರಣೆಯಾಗಿ KS ಈಶ್ವರಪ್ಪನವರು ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ B ಫಾರಂ ಕೊಡದೆ ಅವಮಾನ ಮಾಡಿ ಇವತ್ತು ಅವರಿಗೆ ಪಕ್ಷ ಮನೆಗೆ ಕಳಿಸಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದು. ತದನಂತರ ಎರಡನೇದಾಗಿ ಬೀದರ್ನ ರಘುನಾಥರಾವ್ ಮಲ್ಕಾಪುರಿ ಅವರು ಯಾವುದೇ ಕಾರಣ ಇರಲಾರ್ದೇ ವಿನಾಕಾರಣ ಸಭಾಪತಿ ಸ್ಥಾನವನ್ನು ತೆಗೆಯೋದ್ರ ಮುಖಾಂತರ ಏನು ಅವರಿಬ್ಬರಿಗೆ ಅನ್ಯಾಯ ಮಾಡಿದ್ರು, ಸಮಾಜಕ್ಕೆ ಅನ್ಯಾಯ ಮಾಡಿದರ ಪರಿಣಾಮವಾಗಿ 2023ರ ಚುನಾವಣೆಯಲ್ಲಿ BJP ಪಕ್ಷ ತಕ್ಕ ಪಾಠ ಕಲ್ತಿದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. ರಾಜ್ಯ ಮಟ್ಟದ ಒಂದು ಕಡೆ ಆದರೆ ಇವತ್ತು ಜಿಲ್ಲಾ ಮಟ್ಟದ ಕಲಬುರಗಿ ಜಿಲ್ಲೆಯಾದ್ಯಂತ BJP ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನಿನ್ನೆ ಮೊನ್ನೆ ಭೇಟಿಯಾಗೋದ್ರ ಮುಖಾಂತರ ಏನು 8 ಮಂಡಲ ಅಧ್ಯಕ್ಷರನ್ನಾಗಿ ಮಾಡಿದರು. ಆ 8 ಅಧ್ಯಕ್ಷರನ್ನಾಗಿ ಮಂಡಲ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತರಾಗಿ ಪಕ್ಷಕ್ಕೆ ಬೆಂಬಲವಾಗಿ ಹಗಲಿರುಳು ದುಡಿದಂಥ ನಿಷ್ಠಾವಂತ ಕಾರ್ಯಕರ್ತರಲ್ಲಿ 8 ಜನ ಏನು ಮಂಡಲ ಅಧ್ಯಕ್ಷರು ಮಾಡಿದ್ರು, ಅದರಲ್ಲಿ ಕುರುಬರಿಗೆ ಯಾರಿಗೂ ಒಬ್ಬರಿಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ನಮ್ಮ ಸಮಾಜದ ಏನು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅವರು ಬಂದು ನಮ್ಮ ಸಮಾಜದವರು BJPಗೆ ವೋಟ್ ಹಾಕ್ರಿ ಅಂತಕ್ಕಂಥ ಧೈರ್ಯ ಹೆಂಗೆ ಬರಬೇಕು ಅವ್ರಿಗೆ? ಆದ್ದರಿಂದ ಅವರು ನೊಂದ್ಕೊಂಡು ಬೆಂದ್ಕೊಂಡು ಏನು ಮಂಡಲ ಅಧ್ಯಕ್ಷರ ಆಯ್ಕೆಯಲ್ಲಿ ತಾರತಮ್ಯ ಆಗಿರುವಂಥ ನಮ್ಮ ಸಮಾಜದ ಮುಖಂಡರು ನನ್ನನ್ನು ಮನವಿ ಮಾಡಿಕೊಂಡಾಗ ನಾನು ಒಂದು ಬಹಿರಂಗ ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ಏನು ಅವರು BJPದವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ನಡೀಲಾರ್ದೇ ಸಬ್ಕಾ ಸಾಥ್ ಕೆಲವೊಂದು ಜಾತಿಗೆ ಡೆಮಾಲಿಸ್ಟ್ ಅಥವಾ ವಿನಾಶ ಅಂತಕ್ಕಂಥ ನಿಯಮದಲ್ಲಿ ಬಂದಿದ್ದಾರೆ. ಅದಕ್ಕೆ ಇಲ್ಲಿಗೆ ಆಯ್ಕೆ ಪ್ರಕ್ರಿಯೆ ಮುಗಿಲಿಲ್ಲ, ಇಲ್ಲಿಗೆ ಎಲೆಕ್ಷನ್ ಮುಗಿಲಿಲ್ಲ. ಬರ್ತಕ್ಕಂಥ ದಿನದಲ್ಲಿ ಇವತ್ತು ಲೋಕಸಭೆ ಚುನಾವಣೆ ಇರ್ಬೋದು, ತದನಂತರ ZP ಇರ್ಬೋದು, TP ಇರ್ಬೋದು. ನಿಮ್ಮ ಪಕ್ಷಕ್ಕೆ ನಮ್ಮ ಸಮಾಜ ಒಂದೇ ಒಂದು ಅಂಡರ್ಲೈನ್ ಮಾಡ್ಕೊಂಬೇಡ್ರಿ, ನಮಗೆ ಕುರುಬರು ಯಾರು ನಮ್ಮ ಪಕ್ಷಕ್ಕೆ ವೋಟ್ ಹಾಕಬೇಡ್ರಿ ಅಂತಕ್ಕಂಥದ್ದು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.